ಇನ್ನು ಕೋಟ್ಯಾಂತರ ರೂಪಾಯಿ ಖರ್ಚನ್ನ ಮಾಡಿ ಒಂದು ಕಟ್ಟಡ ಕಟ್ಟಿದ್ರೆ ಅದು ಒಂದು 10 ವರ್ಷನೋ 20 ವರ್ಷಕ್ಕೆ ಏನಾಗಿರುತ್ತೆ ಪರಿಸ್ಥಿತಿ ಅಂತ ಹೇಳೋದೇ ಕಷ್ಟ. ಅದರಲ್ಲಿ ಕಾಫಿನಾಡು ಮುತ್ತೋಡಿ ಅರಣ್ಯದೊಳಗೆ ಒಂದು ಕಟ್ಟಡ ಇದೆ. ಇದರ ಕಥೆ ಕೇಳಿಬಿಟ್ರೆ ನೀವು ಕೂಡ ಶಾಕ್ ಆಗ್ತೀರಿ. ಯಾಕಂದ್ರೆ 1910ರಲ್ಲಿ ಈ ಕಟ್ಟಡವನ್ನ ಕಟ್ಟಿರೋದು. ಇಲ್ಲಿಗೆ ಬರೋಬ್ಬರಿ 115 ವರ್ಷಗಳ ಹಿಂದೆ ಕಟ್ಟಿರುವಂತ ಕಟ್ಟಡ. ಎಷ್ಟು? 3450 ರೂಪಾಯಿಗೆ ಈ ಕಟ್ಟಡವನ್ನ ಕಟ್ಟಿದ್ದಾರೆ. ಈಗಲೂ ಕೂಡ ಏನೇನೂ ಆಗಿಲ್ವಂತೆ. ಅದ್ಭುತ ಅಲ್ವಾ? ನೋಡಿ, 115 ವರ್ಷಗಳ ಹಿಂದೆ ಬ್ರಿಟಿಷರು ನಿರ್ಮಿಸಿರೋ ಬೃಹತ್ ಬಂಗಲೆ 1910ರಲ್ಲಿ 3450 ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ದ ಕಟ್ಟಡ. ಮುತ್ತೋಡಿ ಅರಣ್ಯದೊಳಗಿರುವ ಬ್ರಿಟಿಷ್ ಕಾಲದ ಕಟ್ಟಡ. ಮುತ್ತೋಡಿ ಅರಣ್ಯ ಅಂದ್ರೆ ಅದು ಬರೀ ಕಾಡಲ್ಲ, ಹಸಿರ ವನರಾಶಿಯ ಸಮುದ್ರ. ಇಲ್ಲಿನ ಮಳೆ ಪ್ರಮಾಣ ಎಷ್ಟು ಅಂತ ಕೇಳೋದೇ ಬೇಡ. ಅಂತಹ ದಟ್ಟ ಕಾನನದೊಳಗೆ ಕಟ್ಟುಮಸ್ತಾಗಿ ನಿಂತಿರೋದೇ ಈ ಬ್ರಿಟಿಷರ ಬಂಗಲೆ. ಸದ್ಯಕ್ಕೆ ಇದು ಕೆಸವೆ ಅರಣ್ಯ ವಿಶ್ರಾಂತಿ ಗೃಹವಾಗಿದೆ. 1910ರಲ್ಲಿ ಬ್ರಿಟಿಷರು 3450 ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ದ ಕಟ್ಟಡ ಇಂದಿಗೂ ಕಲ್ಲುಗುಂಡಿನಂತಿದೆ. ಇದಕ್ಕೆ ಇಂದಿಗೂ ಜನ ಬ್ರಿಟಿಷರ ಬಂಗ್ಲೆ ಅಂತಾನೆ ಕರೀತಾರೆ. ಈ ಬ್ರಿಟಿಷರ ಬಂಗ್ಲೆಗೆ ಯಾವಾಗ ವನ್ಯ ಮೃಗಗಳು ಭೇಟಿ ಕೊಡ್ತಾವೋ ಹೇಳಲಾಗದು. ಇನ್ನು ಈ ಬಂಗಲೆ ನಿರ್ಮಿಸಿ ಬರೋಬ್ಬರಿ 115 ವರ್ಷಗಳೇ ಕಳೆದಿವೆ. ಅಂದು ಈ ಜಾಗ ಕಾಡಿನ ರೀತಿಯಲ್ಲಿತ್ತು. ಅಲ್ಲೊಂದು ಇಲ್ಲೊಂದು ಊರುಗಳಿದ್ವು. ಆಗ ಬ್ರಿಟಿಷರು ನಿರ್ಮಿಸಿದ್ದು. ಅಂದಿನ ಕಾಲಕ್ಕೇನೆ 3450 ರೂಪಾಯಿ ಖರ್ಚು ಮಾಡಿ ಬ್ರಿಟಿಷರು ಬಂಗಲೆ ನಿರ್ಮಿಸಿದ್ದಾರೆ. ಆದ್ರೆ 115 ವರ್ಷ ಕಳೆದ್ರೂ ದಟ್ಟ ಕಾನನದ ಮಳೆಗೆ ಅಲುಗಾಡದಿರೋದೇ ಆಶ್ಚರ್ಯ. ಇಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಬಂದು ವಾಸ್ತವ್ಯ ಹೂಡ್ತಿದ್ರು ಅನ್ನೋ ಮಾತಿದೆ. ಆದರೆ ಬ್ರಿಟಿಷರು ಹೋದ ನಂತರ ಊರುಗಳು ಇಲ್ಲ, ಉಳಿದಿರೋದು ಬರೀ ಕಾಡಷ್ಟೇ. ಕಾಡಿನ ನಡುವೆ ಇರೋ ಬ್ರಿಟಿಷರ ಬಂಗಲೆ ತೋರಿಸಿ ಅಂತ ಸಫಾರಿಗೆ ಹೋದಾಗ ಕೇಳಿದ್ರೆ ಅಧಿಕಾರಿಗಳು ಕರ್ಕೊಂಡು ಹೋಗಿ ತೋರಿಸ್ತಾರೆ ಅಷ್ಟೇ. ಒಟ್ಟಾರೆ ಈಗ 3450 ರೂಪಾಯಿಗೆ ಸರಿಯಾಗಿ ಇಟ್ಟಿಗೆಯೂ ಸಿಗಲ್ಲ. ಅಂದು ಈ ಹಣಕ್ಕೆ ಬ್ರಿಟಿಷರು ಕಟ್ಟಿರುವ ಕಟ್ಟಡಕ್ಕೆ ಬ್ರಿಟಿಷರ ಬಂಗಲೆ ಅಂತಲೇ ಕರೆಯುತ್ತಾರೆ. ದಟ್ಟ ಅರಣ್ಯದ ಮಧ್ಯೆ ಇಂದಿಗೂ ಉಪಯೋಗಕ್ಕಿರೋ ಈ ಬಂಗ್ಲೆ ನೋಡ್ಬೇಕು ಅಂದ್ರೆ ಕಾಡು ಪ್ರಾಣಿಗಳನ್ನ ದಾಟಿಯೇ ಹೋಗ್ಬೇಕಾಗಿದೆ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.